ಒಂದು ಅರ್ಧ ಗಂಟೆ ಕರ್ನಾಟಕಕ್ಕೆ ಬಹಳ ಕಷ್ಟ ಆಗುತ್ತೆ. ನಿಮ್ಗೆ ಇನ್ನೊಂದು ಸತಿ ನಿಮ್ಗೆ ಹೇಳ್ತೀನಿ, ಇವತ್ತಿಗೆ ನಾವು ಲೆಕ್ಕ ಹಾಕೊಂಡ್ರೆ ಸರಿ ಸುಮಾರು 50,000 ಕೋಟಿ ಸಾಮಾನ್ಯ ಜನರ ತಲೆ ಮೇಲೆ ತೆರಿಗೆ ಆಗಿದೆ ಇವತ್ತಿನ ದಿವಸ, ಹೆಚ್ಚುವರಿ ತೆರಿಗೆ 50,000 ಕೋಟಿ ಇವತ್ತಿನ ದಿವಸ. ಈ ಪುರುಷಾರ್ಥಕ್ಕೆ ನೀವು ಬಂದಿದ್ದ ಅಲ್ಲಿಗೆ 131 ಸೀಟ್ ತೊಗೊಳಕ್ಕಿಂತ ಮೊದಲು ನೀವು ಏನೇನಂತ ಹೇಳ್ಕೊಂಡ್ಬಂದ್ರೆ ಜನಗಳ ಮುಂದೆ ನೀವು ಕೊಟ್ಟಂತ ಆಶ್ವಾಸನೆಗಳೇನು ಅಲ್ಲಿಗೆ ಈಡೇರಿಸ್ತಿದ್ದೀರ ನೀವು? ಬಟ್ ಸರ್ ಈಡೇರಿಸೋದು ಬೇಡಿ ಸರ್, ಇಲ್ಲಿಗೆ ಒಂದು ಸ್ವಚ್ಛವಾದ ಸರ್ಕಾರ ಕೊಡಿ, ನಮ್ಮ ರಾಜ್ಯದ ಮರ್ಯಾದೆ ಉಳಿಸುವಂಥ ಸರ್ಕಾರ ಕೊಡಿ ಸರ್. ಇವತ್ತು ಕರ್ನಾಟಕವನ್ನು ಡೆಲ್ಲಿ ಮಟ್ಟದಲ್ಲಿ CD ತಯಾರು ಮಾಡ್ತಕ್ಕಂಥ, ಪೆನ್ ಡ್ರೈವ್ ತಯಾರು ಮಾಡ್ಕೊಳ್ತಕ್ಕಂಥ ಕಾರ್ಖಾನೆ ಅಂತ ನಮ್ಮ ರಾಜ್ಯಕ್ಕೆ ಹೆಸರು ಬರ್ತಾ ಇದೆ. ನಮ್ಮ ರಾಜ್ಯ ಯಾವ ಉತ್ತುಂಗದಲ್ಲಿತ್ತು, ನಮ್ಮ ಹೆಸರು ಎಲ್ಲಿತ್ತು ಉತ್ತುಂಗದಲ್ಲಿತ್ತು. ಇವತ್ತು ತಂದಂತ ಕೀರ್ತಿ ಯಾರು? 139 ಸೀಟ್ ತೊಗೊಂಡಿರೋರು ತಂದಂತ ಕಾಂಗ್ರೆಸ್ ಪಕ್ಷದ ವಕ್ತಾರರು ಇಲ್ಲ ಅಂತ ನಾನು ಹಂಗೆ ಕೇಳ್ತಿದ್ದೀನಿ. ಇದು ಕಾಂಗ್ರೆಸ್ ಪಕ್ಷ ಜವಾಬ್ದಾರರು. ಯಾರೋ ವೈಯಕ್ತಿಕವಾಗಿ ಹನಿ ಟ್ರ್ಯಾಪ್ ಒಳಗಾಗ್ತಾರೆ, ಯಾರೋ ವೈಯಕ್ತಿಕವಾಗಿ ಹನಿ ಟ್ರ್ಯಾಪ್ ಮಾಡ್ತಾರೆ. ಹಾಗಾದ್ರೆ ಸರ್ಕಾರ ಜವಾಬ್ದಾರಿನೇ ಅಲ್ವಾ? ನಿಮ್ಮ ಪ್ರಕರಣದಲ್ಲೂ ಇತ್ತಲ್ರಿ, ನಿಮ್ ಸರ್ಕಾರ ಏನ್ ಮಾಡ್ತು? 3 ವರ್ಷ ಜವಾಬ್ದಾರಿ ಮೆರಿತಾ? 2020ರಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ರು ಹನಿ ಟ್ರ್ಯಾಪ್ ಆಗಿದೆ ಅಂತ, ನಿಮ್ದೇ ಸರ್ಕಾರದ ಸಚಿವರಿದ್ರು. ಏನ್ ಮಾಡಿದ್ರಿ ನೀವು 3 ವರ್ಷ? ಏನು ಮಾಡಲಿಲ್ಲ. ನೀವು ಕೈ ಕಟ್ಕೊಂಡು ಸುಮ್ಮನೆ ಕೂಡ್ತಿದ್ರಿ. ನಿಮ್ಮ ಮಾತಿಗೆ ಬರೋಣ ಸರ್. ಈಗ ಬಣ್ಣದ ನಾನು ವಕ್ತಾರರು ಇಲ್ಲ ಅಂತ ಪ್ರಶ್ನೆ ಕೇಳ್ತೀನಿ. ನಾವು ಒಪ್ಕೋತೀವಿ ಸರ್, ಅದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕಾಗುತ್ತೆ ಸರ್. ಅವತ್ತೊಂದು ದಿವಸ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬಿಟ್ಟು ಅವತ್ತು ಒಂದು ಆಗೋಗ್ಬಿಟ್ಟಿದ್ರೆ ಇವತ್ತು ಪ್ರತಿಫಲನ ಆಗ್ತಿರ್ಲಿಲ್ಲ ಅಂತ ಭಾವನೆ ಎಲ್ಲೋ ಒಂದ್ಸಲ ನಾವು ಚರ್ಚೆ ಪಕ್ಷಾತೀತವಾಗಿ ಮಾತನಾಡ್ತಿರೋದು ಸರ್. ಯಾವ ಪಕ್ಷದವ್ರು ಮಾಡಿದ್ರು ಅವ್ರು ಕಾಂಗ್ರೆಸ್ ಮಾಡ್ಲಿ JDS ಮಾಡ್ಲಿ, ಯಾರು ಆದ್ರ ಮಾಡ್ತಾರೆ, ಯಾರು ಕೆಟ್ಟ ಮಾಡ್ತಾರೆ. ಮಹೇಶ್, ನಾನು ರಮೇಶ್ ಜಾರಕಿಹೊಳಿ ಅವ್ರು ಮಾಡಿದ್ರ ಬಗ್ಗೆ ಕೇಳ್ತಾ ಇಲ್ಲ. ರಮೇಶ್ ಜಾರಕಿಹೊಳಿ ಅವ್ರಿಗೆ ಆಗಿದ್ದರ ಬಗ್ಗೆ ಯಾಕೆ ತನಿಖೆ ಮಾಡ್ಲಿಲ್ಲ? ಅವಾಗ ಸರಿಗಾಗ್ಲಿಲ್ಲ. ಈ ಕಾರಣಕ್ಕವರು ಈಗ್ಲಾರು ಮಾಡಿ. ಈಗ ಇಡೀ ಕರ್ನಾಟಕದಲ್ಲಿ ನಿಮಗೆ ಮಾಡದೇ ಇರ್ಲಿಕ್ಕೆ ಏನ್ ಕಾರಣ ಇತ್ತಲ್ಲ, ನೀವು ತನಿಖೆ ಮಾಡದೇ ಇರ್ಲಿಕ್ಕೆ ಏನ್ ಕಾರಣ ಇತ್ತಲ್ಲ, ಅದೇ ಕಾರಣ ಅವರನ್ನು ಬಾಧಿಸ್ತಾ ಇದೆ. ನಿಮಗೂ ಅನ್ಸಿತ್ತು ಆಳಕ್ ಹೋದ್ರೆ ಸರ್ಕಾರ ಬೀಳ್ಬೋದು ಅಂತ, ಅವ್ರಿಗೂ ಅನ್ಸಿದೆ ಆಳಕ್ ಹೋದ್ರೆ ಸರ್ಕಾರ ಬೀಳುತ್ತೆ ಅಂತ. ಹಾಗೆ ಸರ್ಕಾರ ಬೀಳತ್ತೆ ಅಂತ ಇರ್ಲಿಲ್ಲ. ಇಲ್ಲಿ ಅದು ಯಾವುದು ಕೂಡ ಅವತ್ತಿನ ದಿನ ಏನು ನಡೆದಿರ್ತಕ್ಕಂಥದ್ದೇನು ಆ ರಮೇಶ್ ಜಾರಕಿಹೊಳಿ ಅವರ ಕೇಸ್ ಒಳಗಡೆ ನಡೆದಿರ್ತಕ್ಕಂಥದ್ದು ವಿರೋಧಿ ಹುನ್ನಾರದ ಭಾಗವಾಗಿ ನಡೆದಿರ್ತಕ್ಕಂಥದ್ದು. ಇಲ್ಲಿ ಅದ್ ಭಾಗ ಅಲ್ಲ. ಇಲ್ಲಿ ಈಗ ಒಂದು ಉದಾಹರಣೆ ಹೇಳೋಣ. ಈಗ ರಮೇಶ್ ಜಾರಕಿಹೊಳಿ ಇದನ್ನ ಯಾರು ಮಾಡಿಸಿದ್ರು? ಸಾಹೇಬರು ಕೂತಿದ್ದಾರೆ, ಮಾಲ್ಗತ್ತಿ ಸಾಹೇಬರು ಕೂತಿದ್ದಾರೆ. ಅವರು ನಮ್ಮ ಹುಬ್ಳಿಯಲ್ಲಿ DCP ಇದ್ರು, ನಮ್ಮ ಮೈಸೂರಲ್ಲಿ. ಅವ್ರು ಪೊಲೀಸ್ ಆಫೀಸರ್ ಆಗಿ ನಾನು ಆರೋಪ ಮಾಡಬಹುದು. ಪೊಲೀಸ್ ಆಫೀಸರ್ ಆಗಿ ನೀವು ಆರೋಪ ಮಾಡಕ್ಕಾಗತ್ತೇನ್ರಿ? ನೀವು ಸರ್ಕಾರದಲ್ಲಿದ್ರಿ, ನೀವೇನು ಆರೋಪ ಮಾಡ್ತೀರಿ? ಹುನ್ನಾರ ಅಂತ ಮಾಡಿ ನೀವು ಪೊಲೀಸ್ ಆಫೀಸರ್ ತನಿಖೆ ಮಾಡಕ್ಕೆ. ತಮ್ಮ ಪ್ರಶ್ನೆ ಸರಿಗಿದೆ. ತಮ್ಮ ಪ್ರಶ್ನೆ ನೀವಿಬ್ರು ಕೇಳಿರೋದು ವ್ಯಾಲಿಡ್ ಪ್ರಶ್ನೆ. ನಾವು ಮಾಡಿಲ್ಲ, ನಾವು ಕೆಟ್ಟದ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಆ ಕಾರಣಕ್ಕೋಸ್ಕರ ಜನ ತಿರಸ್ಕಾರ ಮಾಡಿದ್ರು ಇವರಂತಂದ್ರು. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು 48 ಜನ ಅಂತ ಹೇಳಿರುವಂಥ ಅಂಶ. ಕರ್ನಾಟಕದ ಒಟ್ಟು ಮಾನಪಮಾನ. ನಾನು ಹೇಳೋದು ಇದಿಷ್ಟೇ ವಿಷಯ ಹೇಳ್ತೀನಿ ಕೇಳಿ. ಇಡೀ ಕರ್ನಾಟಕ ರಾಜ್ಯದ ಏನು ಈ ಘಟನೆ ಇದೆ ಅದನ್ನು ಒಂದು ಪ್ರಾಪರಾಗಿ ತನಿಖೆ ಆಗಬೇಕು. ಈ ತನಿಖೆಯನ್ನು ನೀವು ಮೊದಲು ಶೀರ್ಷಿಕೆ ಕೊಟ್ಟಿರೋದನ್ನು ಅಳ್ಳ ಹಿಡಿಸ್ತಾ ಇದ್ದೀರಾ. ತನಿಖೆ ಅಳ್ಳ ಹಿಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ನೀವು ಆ ಶೀರ್ಷಿಕೆ ಮಾಡಿಲ್ಲ? ನೀವು ಯಾಕೆ ಅನಿಸ್ತು ನಿಮ್ಗೆ? ಯಾಕೆ ನನಗೆ ಒಂದು ವಿಷಯ ಹೇಳ್ತೀನಿ, ಗೊತ್ತಾಗ್ತಾ ಇದ್ರಿ ಅಳ್ಳ ಹಿಡಿಸ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರ ಮೋಸ ಮಾಡ್ತಾ ಇದೆ, ಸರ್ಕಾರ ಸುಳ್ಳು ಹೇಳ್ತಾ ಇದೆ, ಸರ್ಕಾರ ದಿಕ್ ತಪ್ಪಿಸ್ತಿದೆ, ಸರ್ಕಾರದ ಕೊಲೆ ಈ ಇಡೀ ನೆರೇಟಿವ್ ಅನ್ನ ಸುಪಾರಿ ಅಂತ ಹೇಳಿ ಮಾಡ್ತಾ ಇದೆ. ಇದನ್ನ ಇಡೀ ಪ್ರಶ್ನೆದ ಕಾಗ್ನಿಸೆನ್ಸ್ ತೆಗೆದುಕೊಳ್ಳದೆ ಸರ್ಕಾರ ಇವತ್ತು ಅಡ್ರೆಸ್ ಇಲ್ದಿರೋದು ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲರೂ ಹೋಗ್ಬಿಟ್ಟು ಹೋಮ್ ಮಿನಿಸ್ಟರ್ ಮನೆಯಲ್ಲೇ ಕಂಪ್ಲೇಂಟ್ ಕೊಡ್ತಾರ? ಇದು ಯಾವತ್ತಿಂದ ಇದು ಶುರು ಆಗಿರೋ ಕರ್ನಾಟಕದಲ್ಲಿ? ಮನವಿ ಕೊಟ್ಬಿಟ್ರೆ ಮಾಡ್ಬಿಡ್ತೀರಾ? ಇವ್ರೇನು ಎಲ್ಲರೂ ಈ ಹೋಮ್ ಮಿನಿಸ್ಟರ್ ಮನೆಗೆ ನಾಳೆ ಕೊಟ್ಬಿಡೋದು, ಹೋಗ್ಬಿಟ್ಟು ರಮೇಶ್ ಅವ್ರ ಮನೆಗೆ ಹೋಗ್ಬಿಟ್ಟು ಹುಡ್ಕೊಂಡು ಈ ತರದ್ ಇದೆ, ಈ ತರ ಇದೆ, ಈ ತರ ಇದೆ ಅಂತ ಕೊಟ್ಬಿಡದ? ಮಾಲ್ಗತ್ತಿ ಅವ್ರ ಹತ್ರನೇ ಕೇಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.